ಇಲ್ಲಿ ಮೂರು ಕ್ಷೇತ್ರ ಏನು ನಡೆದಿದೆ, 100ಕ್ಕೆ 100 ಮೂರು ಕ್ಷೇತ್ರ ನಾವು JDS ಗೆಲ್ತೇವೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ. ನಾನು ಮೂರು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಹಿಂದೆ ಯಾವ ರೀತಿ ಬೆಂಬಲ ಜನ ಕೊಡ್ತಾಯಿದ್ರು ಅದೇ ರೀತಿ ಬೆಂಬಲ ಕೊಡ್ತಾ ಇದ್ದರಿಂದ ನಿಶ್ಚಿತವಾಗಿ ಮೂರು ಕ್ಷೇತ್ರ ಗೆಲ್ತೇವೆ. ಈ ಮಾತನ್ನು ನಾನು ಆಗಲೇ ಹೇಳಿದ್ದೇನೆ, ಚುನಾವಣೆಗೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ. ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಅದು ರಚನೆ ಮಾಡಿದ್ದೀವಿ. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ. ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವರು ಮುನ್ನೆಲೆ ತರ್ತಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣನೇ ಮುನ್ನೆಲೆ ತರ್ತಾರೆ. ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ. ಜನ ಮೆಚ್ಚುವಂಥ ಕೆಲಸ ಮಾಡಿದ್ದೇವೆ. ಸರ್, ಎಲ್ಲೋ ಬಂದು ಮೂಢ ಪ್ರಕರಣ ಡೈವರ್ಟ್ ಮಾಡಲಿಕ್ಕೆ ಇದೆಲ್ಲ ಆಗ್ತಿರುವಂಥ ಮೂಢ ಪ್ರಕರಣ ಅದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ತಾನೆ. ಮೂಢದಿಂದ ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಈಗಾಗಲೇ ಅವ್ರ ಮೇಲೆ ದೂರುಗಳಿದೆ. ಇನ್ನೊಂದು 4-6 ದಿವಸದಲ್ಲಿ ಅವರನ್ನು ಸಹ ತನಕ ಕರೆದಾಗ ವಾಸ್ತವಿಕ ಸ್ಥಿತಿ ಏನಂತ ನಿಮಗೆ ಗೊತ್ತಾಗುತ್ತೆ. ಸರ್, ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಅನ್ನೋಂಥ ಹುಚ್ಚುತನದ ಪರಮಾವಧಿ ಇವರೇ. ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನ ಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರೆಲ್ಲ ಇರುವಂಥ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ಥರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂಥದ್ದು. ಧನ್ಯವಾದ. ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ಸೆಳೆಯೋ ಪ್ರಯತ್ನ ನಡೆಸ್ತಾ ಇದೆ. ಆ ಥರ ಯಾವುದೂ ಇಲ್ಲ ರೀ. BJPಯವ್ರನ್ನ ಅವ್ರು ಸೆಳೆಯೋದಾಗಲಿ, ಕಾಂಗ್ರೆಸ್ನವ್ರು ನಾವು ಸೆಳೆಯೋದಾಗಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಅದರ ಅರ್ಥನೂ ಇಲ್ಲ. ಆ ಕೆಲಸ ಯಾರೂ ಮಾಡ್ತಾ ಇಲ್ಲ. ಧನ್ಯವಾದ.